ನಮಸ್ಕಾರ ಎಲ್ರಿಗೂ. ಇವತ್ತಿಗೆ ನಾನು ನಮ್ಮ ಕಂಪ್ನಿ ಜಾಯ್ನ್ ಆಗಿ 5 ವರ್ಷ ಕಂಪ್ಲೀಟ್ ಆಯಿತು. 5 ಇಯರ್ಸ್ ಆಫ್ ವರ್ಕ್ ಆ್ಯನಿವರ್ಸರಿ. ಸೊ ಹಾಗಾಗಿ ಮನೇಲಿ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡೆ. ತುಂಬ ದಿನದಿಂದ ತಿರಮಿಸು ಮಾಡಬೇಕು ಅನ್ನೋಂಥ ಆಸೆ ಇತ್ತು. ಸೊ ಏನೆಲ್ಲ ಬೇಕು ಎಲ್ಲಾನು ಕೂಡ ತರಿಸ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು ಎಗ್ಲೆಸ್ ತಿರಮಿಸು ಆಯಿತಾ. ಇದು ಪಕ್ಕಾ ಬಜೆಟ್ ಫ್ರೆಂಡ್ಲಿ ತಿರಮಿಸು. ತಿನ್ನಕ್ಕಂತೂ ಸೂಪರ್ ಆ್ಯಂಡ್ ಡೆಲಿಷಿಯಸ್ ಆಗಿರುತ್ತೆ. ರಿವ್ಯೂ ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡ್. ಸೊ ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಬಹುದು. ಮೊದಲಿಗೆ ಏನೆಲ್ಲ ಬೇಕು ಅಂತ ನೋಡೋಣ. ಮಿಲ್ಕಿ ಮಿಸ್ಟ್ ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ, ಮಾಸ್ಕಪೋನಿ ಚೀಸ್ ತಗೊಂಡಿದ್ದೀನಿ, ಕಾಫಿ ಡಿಕಾಕ್ಷನ್ ಬೇಕು, ವೆನಿಲಾ ಎಕ್ಸ್ಟ್ರಾಕ್ಟ್ ಬೇಕು, ಶುಗರ್ ಪೌಡರ್ ತಗೊಂಡಿದ್ದೀನಿ, ಕಂಡೆನ್ಸ್ಡ್ ಮಿಲ್ಕ್ ತಗೊಂಡಿದ್ದೀನಿ. ಇದು ಆಪ್ಷನಲ್, ಯು ಕ್ಯಾನ್ ಸ್ಕಿಪ್ ಇಟ್. ಆಮೇಲೆ ಯೂಶ್ವಲಿ ತಿರಮಿಸ್ಗೆ ಲೇಡಿ ಫಿಂಗರ್ ಬಿಸ್ಕಿಟ್ನ ಯೂಸ್ ಮಾಡ್ತಾರೆ. ನಾನು ಮೊದಲೇ ಹೇಳ್ದಂಗೆ ಇದು ಪಕ್ಕಾ ಬಜೆಟ್ ಫ್ರೆಂಡ್ಲಿ ಆಗಿ ತಿರಮಿಸು ಮಾಡ್ತಿರೋದ್ರಿಂದ 2 ಡಿಫ್ರೆಂಟ್ ಟೈಪಲ್ಲಿ ಮಾಡೋಣ ಅಂದ್ಕೊಂಡು ರಸ್ಕ್ ಮತ್ತು ಲೋಟಸ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಮತ್ತು ನಮಗೆ ಬೇಕಾಗಿರೋದು ಕೋಕೋ ಪೌಡರ್. ಈಗ ತಿರಮಿಸು ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ ಇದೆ ಪ್ರೊಸೆಸ್. ಮೊದಲಿಗೆ ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡ್ಕೋಬೇಕು. ಮನೇಲಿ ಎಲೆಕ್ಟ್ರಿಕ್ ಬ್ಲೆಂಡರ್ ಇದ್ದರೆ ಕೆಲಸ ಈಸಿ ಆಗುತ್ತೆ. ಸ್ಮೂತ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಾಡಿ. ಆಮೇಲೆ ಇನ್ನೊಂದು ಬೌಲಲ್ಲಿ ಶುಗರ್ ಪೌಡರ್, ಅದಕ್ಕೆ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್, ಆಮೇಲೆ ವೆನಿಲಾ ಎಕ್ಸ್ಟ್ರಾಕ್ಟ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಈಗ ಮ್ಯಾಸ್ಕಪೋನಿ ಚೀಸ್ ಹಾಕಿ ಸ್ಮೂತ್ ಮಿಕ್ಸ್ಚರ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಈ ಮ್ಯಾಸ್ಕಪೋನಿ ಚೀಸ್ ಮಿಕ್ಸ್ನ ವಿಪ್ಪಿಂಗ್ ಕ್ರೀಮ್ ಜೊತೆ ಆ್ಯಡ್ ಮಾಡಿಕೊಂಡು ಒಟ್ಟಿಗೆ ಮಿಕ್ಸ್ ಮಾಡಿದರೆ ಥಿಕ್ ಆಗಿರೋ ತಿರಮಿಸು ಕ್ರೀಮ್ ರೆಡಿ ಆಯಿತು. ಈಗ ಒಂದು ಬೌಲ್ಗೆ ಸ್ವಲ್ಪ ಕ್ರೀಮ್ ಲೇಯರ್ ಹಾಕ್ಕೋಬೇಕು. ಆಮೇಲೆ ರಸ್ಕ್ನ ಕಾಫಿ ಡಿಕಾಕ್ಷನ್ ಅಲ್ಲಿ ಡಿಪ್ ಮಾಡಿ ಕ್ರೀಮ್ ಲೇಯರ್ನ ಮೇಲೆ ಇಡಿ. ಬೌಲ್ ರೌಂಡ್ ಶೇಪ್ ಇರೋದ್ರಿಂದ ನನಗೆ ಕಂಪ್ಲೀಟ್ ರಸ್ಕ್ನ ಫಿಲ್ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ನೀವು ಸ್ಕ್ವೇರ್ ಶೇಪ್ ಇಲ್ಲ ರೆಕ್ಟ್ಯಾಂಗಲ್ ಶೇಪ್ ಬೌಲ್ ಇದ್ರೆ ತಗೊಳ್ಳಿ ಆಯ್ತಾ. ಈಗ ಇದರ ಮೇಲೆ ಇನ್ನೊಂದು ಲೇಯರ್ ಕ್ರೀಮ್ನ ಆ್ಯಡ್ ಮಾಡ್ಕೋಬೇಕು. ಮತ್ತೆ ಸೇಮ್ ಪ್ರೊಸೆಸ್, ರಸ್ಕ್ನ ಡಿಕಾಕ್ಷನ್ ಅಲ್ಲಿ ಡಿಪ್ ಮಾಡಿ ಕ್ರೀಮ್ ಲೇಯರ್ ಮೇಲೆ ಇಡಬೇಕು. ಇನ್ನೊಂದು ಲೇಯರ್ ಕ್ರೀಮ್ ಇದರ ಮೇಲೆ ಹಾಕ್ತೀನಿ. ಇಲ್ಲಿಗೆ ಸಾಕು. ಇನ್ನು ಫೈನಲ್ ಆಗಿ ಕೋಕೋ ಪೌಡರ್ನ ಮೇಲ್ಗಡೆ ಈ ರೀತಿ ಹಾಕಿದ್ರೆ ಟೇಸ್ಟಿ ಆ್ಯಂಡ್ ಕ್ರೀಮಿ ತಿರಮಿಸು ರೆಡಿ. ಇದನ್ನ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು. ಆಮೇಲೆ ಸರ್ವ್ ಮಾಡ್ಕೋಬಹುದು. ಇನ್ನು ಲೋಟಸ್ ಬಿಸ್ಕೆಟ್ ಅಲ್ಲಿ ತಿರಮಿಸು ಹೆಂಗಾಗುತ್ತೆ ಅಂತ ಟ್ರೈ ಮಾಡೋಣ. ಇಲ್ಲೂ ಕೂಡ ಸೇಮ್ ಪ್ರೊಸೆಸ್ ಇರೋದು. ಇಲ್ಲಿ ರಸ್ಕ್ ಬದಲಿಗೆ ಕ್ರೀಮ್ ಲೇಯರ್ ಮೇಲೆ ಕಾಫಿ ಡಿಕಾಕ್ಷನ್ ಎಲ್ಲ ಡಿಪ್ ಮಾಡಿರೋ ಬಿಸ್ಕಫ್ ಅನ್ನ ಇಡ್ತಾ ಇದ್ದೀನಿ. ಎರಡು ಲೇಯರ್ ಆದ್ಮೇಲೆ ಫೈನಲ್ ಆಗಿ ಕೋಕೋ ಪೌಡರ್ನ ಮೇಲ್ಗಡೆ ಈ ರೀತಿ ಹಾಕೋಣ. ಇದೂ ಅಷ್ಟೇ ಮೌಲ್ಡ್ನ ಕವರ್ ಮಾಡಿ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು. ಅರ್ಧ ಗಂಟೆ ಕಳೆದು ಫ್ರಿಜ್ಜಿಂದ ತೆಗೆದ್ಮೇಲೆ ಹಿಂಗಿದೆ ನೋಡಿ ನಮ್ಮ ತಿರಮಿಸು. ಓಕೆ, ನನ್ನ ಹಸ್ಬೆಂಡ್ ಈಗ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತಾರೆ. ಬಿಸ್ಕಫ್ ತಿರಮಿಸು ಫಸ್ಟ್ ಟ್ರೈ ಮಾಡ್ತಾ ಇದ್ದಾರೆ. ತುಂಬಾನೇ ಕ್ರೀಮಿ ಅಂಡ್ ಸ್ಮೂತ್ ಆಗಿದೆ. ಇದು ಟೇಸ್ಟ್ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಈಗ ರಸ್ಕಲ್ ಮಾಡಿರೋ ತಿರಮಿಸು ಹೆಂಗಿದೆ ಅಂತ ಕೇಳೋಣ. ಹೋಗೋದನಾ? ವಿಚ್ ಒನ್ ಇಸ್ ಬೆಟರ್, ಬಿಸ್ಕಫ್ ಆರ್ ರಸ್ಕ್? ಬೆಸ್ಟ್. ಅವರಿಗೆ ಎರಡೂ ಕೂಡ ತುಂಬಾನೇ ಇಷ್ಟ ಆಯ್ತಂತೆ. ಬಿಸ್ಕಫ್ ತಿರಮಿಸು ತುಂಬಾನೇ ಇಷ್ಟ ಆಯ್ತಂತೆ. ನೀವು ಕೂಡ ಅಷ್ಟೇ ಮನೇಲಿ ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.